ಬೆಂಗಳೂರಿನ ರಾಜಾಜಿನಗರದ ಜೆಟ್ಲ್ಯಾಗ್ನಲ್ಲಿ ಅವಧಿಗೂ ಮೀರಿ ಪಾರ್ಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಟೇರ ಚಿತ್ರತಂಡದ ನಟರು ಹಾಗೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಅನೇಕರಿಗೆ ನೋಟಿಸ್ ನೀಡಲಾಗಿದೆ. ಪ್ರಮುಖವಾಗಿ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೂ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ರಾಕ್ಲೈನ್ ವೆಂಕಟೇಶ್, ತರುಣ್ ಸುಧೀರ್, ಅಭಿಷೇಕ್ ಅಂಬರೀಶ್, ನೀನಾಸಂ ಸತೀಶ್, ಡಾಲಿ ಧನಂಜಯ್, ಹರಿಕೃಷ್ಣ, ಚಿಕ್ಕಣ್ಣ ಇಷ್ಟೂ ಮಂದಿಗೂ ಕೂಡ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪೊಲೀಸರಿಂದ ಪಬ್ ಮಾಲೀಕರಾದ ಶಶಿರೇಖಾ ಜಗದೀಶ್ ಅವರ ವಿಚಾರಣೆ ಕೂಡ ನಡೆಸಲಾಗಿದೆ. ಸ್ಟಾರ್ ನಟರ ಹಾಜರಾತಿಯ ಮಾಹಿತಿಯನ್ನ ನೀಡಿದ್ದಾರೆ ಶಶಿರೇಖಾ. ಅವರ ಮಾಹಿತಿಯನ್ನ ಆಧರಿಸಿ ನಟ ನಿರ್ಮಾಪಕರಿಗೆ ನೋಟಿಸ್ ನೀಡಲಾಗಿದೆ. ಕಾಟೇರ ಚಿತ್ರದ ಈವೆಂಟ್ ಒಂದು ಒರೈನ್ ಮಾಲ್ನಲ್ಲಿತ್ತು. ಆ ಈವೆಂಟ್ನ ಮುಗಿಸ್ಕೊಂಡು ಜೆಟ್ಲ್ಯಾಗ್ಗೆ ಆಗಮಿಸಿ ಅವಧಿಗೂ ಮೀರಿ ಅಂದ್ರೆ ನಿಗದಿತ ಸಮಯವನ್ನ ಮೀರಿ ಪಾರ್ಟಿ ಮಾಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಆ ದೂರಿನ ವಿಚಾರಣೆಯನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ನಡೆಸುತ್ತಿದ್ದಾರೆ. ಜೆಟ್ಲ್ಯಾಗ್ನ ಓನರ್ ಶಶಿರೇಖಾ ಅವರ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ ಪೊಲೀಸರು. ಆ ವಿಚಾರಣೆ ಸಂದರ್ಭದಲ್ಲಿ ಆ ಪಾರ್ಟಿ ನಡೆದಿದ್ದು ನಿಜ ಅನ್ನೋದು ಗೊತ್ತಾಗಿದೆ. ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ಹೆಸರಿನ ಪಟ್ಟಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಶಶಿರೇಖಾ ಅವರು. ಅದೇ ಮಾಹಿತಿಯನ್ನ ಅನುಸರಿಸಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಸ್ಟಾರ್ಗಳು ಮಾತ್ರ ಅಲ್ಲ, ಪೊಲೀಸರಿಗೂ ಕೂಡ ಸಂಕಷ್ಟ ಶುರುವಾಗುವ ಸಾಧ್ಯತೆ. ಕರ್ತವ್ಯ ಲೋಪ ಮಾಡಿದ್ದ 6 ಮಂದಿ ಪೊಲೀಸರಿಗೆ ನೋಟಿಸ್. ಯಾವ ಏರಿಯಾ ಲಿಮಿಟ್ನಲ್ಲಿ ಯಾವ್ಯಾವ ಬಾರ್ಗಳು, ರೆಸ್ಟೋ ಬಾರ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು ಅವಧಿಯನ್ನ ಮೀರಿ ಚಟುವಟಿಕೆಯಲ್ಲಿ ನಿರತವಾಗಿದೆ, ತಕ್ಷಣಕ್ಕೆ ಅದನ್ನ ಬಂದ್ ಮಾಡಿಸುವ ಜವಾಬ್ದಾರಿ ಆಯಾ ಸ್ಟೇಷನ್ ಲಿಮಿಟ್ನ ಸಿಬ್ಬಂದಿಗಳಿಗಿರುತ್ತೆ. ಇದರಲ್ಲಿ ಕರ್ತವ್ಯ ಲೋಪ ಆಗಿದೆ. ದೂರು ದಾಖಲಾಗೋವರೆಗೂ ಆ ಲಿಮಿಟ್ನ ಪೊಲೀಸರು ಜೆಟ್ಲ್ಯಾಗ್ನ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ 6 ಮಂದಿ ಪೊಲೀಸರಿಗೂ ಕೂಡ ಕರ್ತವ್ಯ ಲೋಪದ ಅಡಿಯಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಠಾಣಾಧಿಕಾರಿ, ಸಬ್ ಇನ್ಸ್ಪೆಕ್ಟರ್, 4 ಕಾನ್ಸ್ಟೇಬಲ್ಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಜೆಟ್ಲ್ಯಾಗ್ನಲ್ಲಿ ಪಾರ್ಟಿ ಮಾಡಿರುವಂತಹ ಕನ್ನಡ ನಟರಿಗೆ ಈಗ ನೋಟಿಸ್ ಅನ್ನ ನೀಡಿರುವಂತದ್ದು ಬಹಳ ಪ್ರಮುಖವಾಗಿ ಡಿಸಿಪಿ ಅವರು ಹೇಳ್ತಾ ಇದ್ದಾರೆ. ಕನ್ನಡ ನಟರ ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಪಿ ಸೈದುಲ್ಲಾ ಅಡಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಟ್ಲ್ಯಾಗ್ನಲ್ಲಿ ಕಾಟೇರ ಟೀಮ್ ಸಕ್ಸಸ್ ಪಾರ್ಟಿ ಕೇಸ್ ಸಂಬಂಧ ಪಾರ್ಟಿಯಲ್ಲಿ ಭಾಗಿಯಾದ ನಟರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಅವಧಿ ಮೀರಿ ಪಾರ್ಟಿ ಹಿನ್ನೆಲೆ ಕನ್ನಡ ನಟರಿಗೆ ನೋಟಿಸ್ ಅನ್ನ ಈಗಾಗಲೇ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಪಿ ಸೈದುಲ್ಲಾ ಅಡಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಟೋಟಲ್ 8 ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಇರುವಂಥ ಜೆಟ್ಲ್ಯಾಗ್ ಪಬ್ ಅಂಡ್ ರೆಸ್ಟೋರೆಂಟ್ ಏನಿದೆ ಅದರ ಮೇಲೆ ಈಗಾಗಲೇ ಆಗಿದೆ, ವೈಲೇಷನ್ಸ್ ಆಫ್ ಟೈಮಿಂಗ್ ಮಾಡಿದ್ದಾರೆ ಅಂತ. ಸೊ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದರಲ್ಲಿ ಅವರು ಯಾರು ಮಾಲೀಕರಿದ್ದಾರೆ ಮತ್ತು ವರ್ಕರ್ಸ್ ಅಲ್ಲಿ ಮ್ಯಾನೇಜರ್ಸ್ ಇದ್ದಾರೆ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು ಮತ್ತು ಅವತ್ತು ಯಾರ್ಯಾರು ಪ್ರೆಸೆಂಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಡೀಟೇಲ್ಸ್ ತಗೊಂಡು ಅವತ್ತಿನ ದಿನ ನಮ್ಮ ಇಲ್ಲಿ ಸಿನಿ ಆ್ಯಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಮತ್ತು ಬೇರೆ ಬೇರೆ ಡೈರೆಕ್ಟರ್ಸ್ ಯಾರು ಪ್ರೆಸೆಂಟ್ ಆಗಿದ್ದಾರೆ ಅದರಲ್ಲಿ ಟೋಟಲ್ 8 ಜನ ನಾವು ಈಗಾಗಲೇ ಗುರುತಿಸಿದ್ದೀವಿ. ಸೊ ಅವ್ರಿಗೆ ಎಲ್ಲರಿಗೂ ಇವತ್ತು ನೋಟಿಸ್ನು ನಾವು ಕಳಿಸ್ತಾ ಇದ್ದೀವಿ. ಸೊ ಇದು ಏನಂದರೆ ಆ್ಯಸ್ ಪರ್ ದ ಇನ್ವೆಸ್ಟಿಗೇಷನ್ ಅವತ್ತು ಅವ್ರು ಪ್ರೆಸೆಂಟ್ ಆಗಿದ್ದಾರೆ, ಯಾವ ಟೈಮಿಂಗ್ ವರ್ಕ್ ಇದೆ ಅಂತ ಹೇಳಿ ಫರ್ದರ್ ವಿಚಾರಗೋಸ್ಕರ ನಾವು ಅದರ ಮೇಲೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಅವರು ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರು ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾರೆ. ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಇರುವಂಥ ಜೆಟ್ಲ್ಯಾಗ್ ಪಬ್ ಅಂಡ್ ರೆಸ್ಟೋರೆಂಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿಗಳೇ ಆಗಲಿ ಸಾಮಾನ್ಯರೇ ಆಗಲಿ ಕಾನೂನು ಪಾಲನೆ ಯಾರು ಮಾಡಿಲ್ಲ ಅವರ ವಿರುದ್ಧವಾಗಿ ಸಮಾನವಾದ ಕ್ರಮ ಆಗತ್ತೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜೆಟ್ಲ್ಯಾಗ್ನಲ್ಲಿ ನಡೆದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಪಾರ್ಟಿ ವಿಚಾರಕ್ಕೆ ಅವಧಿ ಮೀರಿದ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟರ ಮೇಲೂ ಕೂಡ ಸಾಮಾನ್ಯ ರೀತಿಯಲ್ಲೇ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಕಾನೂನು ಬಾಹಿರ ಚಟುವಟಿಕೆ ನಡೆದರೆ ಕ್ರಮ ಪಕ್ಕ ಅಂತ ಹೇಳಿ ತಿಳಿಸಿದ್ದಾರೆ. ಆದರೆ ಯಾವ್ಯಾವ ಸೆಲೆಬ್ರಿಟಿಗಳಿದ್ರು ಅವ್ರ ಹೆಸರೇ ನನಗೆ ಗೊತ್ತಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್.
ನಾವು ಒಂದು ಪೊಲೀಸ್ ಇಟ್ಟಿದ್ದೀವಿ, ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಏನೇನು ಕಾನೂನು ಬಾಹಿರವಾಗಿ ನಡೆಯುತ್ತೆ ಅದನ್ನು ಅವ್ರು ನೋಡಲೇಬೇಕು. ಅವ್ರು ನೋಡಲಿಲ್ಲ ಅಂತಂದರೆ ಈಗ ನಾವೇ ಕೇಳ್ತೀವಿ. ನಾನೇ ಆ್ಯಸ್ ಹೋಮ್ ಮಿನಿಸ್ಟರ್ ಕೇಳ್ತೇನೆ ಏನ್ರಿ ಹೇಳ್ತೀನಿ. ಆ ಕಾರಣ ಒಂದು ಅವ್ರ ಜವಾಬ್ದಾರಿನೂ ಕೂಡ ಹೌದು. ಅವ್ರಿಗೆ ಈಗ ಇಂಜಿನಿಯರಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಕೆಲಸ, ಇದೇ ಕೆಲಸ ಅವ್ರದ್ದು. ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡಬೇಕು. ನಾವು ಮೀಟಿಂಗ್ಗಳು ತೊಗೊಂಡಾಗ ಅವ್ರಿಗೆ ಜೋರಾಗಿ ಹೇಳ್ತೀವಿ, ನೋಡಿ ನಿಮ್ಮ ಏರಿಯಾದಲ್ಲೆಲ್ಲ ಏನಾರು ಆದರೆ ನೀವೇ ಜವಾಬ್ದಾರರು. ಈಗ ನಾನು ಮೊನ್ನೆ ಕಳೆದ ಮೀಟಿಂಗಲ್ಲಿ ಆಲ್ DCPs ಯು ಆರ್ ಓನ್ಲಿ ರೆಸ್ಪಾನ್ಸಿಬಲ್ ಅಂತ ಹೇಳಿದೆ. ಹಂಗೆ ಹೇಳಿದ ಮೇಲೆ ಅವರು ಮಾಡಲೇಬೇಕಲ್ಲ. ಸೊ ಹಂಗಾಗಿ ಅವರು ಮಾಡಿರ್ತಾರೆ. ಅದು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ನೋಟಿಸ್ ಅಂತೂ ಕೊಟ್ಟಿದ್ದಾರೆ. ಒಂದು ಕಡೆ ಪೊಲೀಸರಿಗೂ ಕೂಡ ನೋಟಿಸ್ ಕೊಟ್ಟಿರೋದು ಕ್ರಮ ಅಂತ ಹೇಳಿ ಏನಾಗುತ್ತೆ? ಈಗ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋ ನೋಟಿಸ್ ಠಾಣೆಗೆ ಕರೆಸ್ಕೊಳ್ತಾರಾ? ಅರೆಸ್ಟ್ ಆಗೋ ಪಾಸಿಬಿಲಿಟೀಸ್ ಇರುತ್ತಾ ಅಥವಾ ಕೇವಲ ಕ್ಷಮೆ ಕೇಳೋದ? ಏನಾಗುತ್ತೆ ಪ್ರೊಸೀಜರ್ಗಳೇನು ಅಂತ? ಖಂಡಿತ ಸ್ಮಿತಾ, ಏನು ಜೆಟ್ಲಾಗ್ನಲ್ಲಿ ಕಾಟೇರ ಚಿತ್ರತಂಡದಿಂದ ಅವಧಿ ಮೀರಿದ ಈ ಒಂದು ಪಾರ್ಟಿಗೆ ಸಂಬಂಧಿಸಿದಂತೆ ಪೊಲೀಸರು ಹಾಗೇನೆ ಏನು ಆ ಒಂದು ಪಾರ್ಟಿಯಲ್ಲಿ 1 ಗಂಟೆಯ ನಂತರ ಯಾರೆಲ್ಲ ನಟರು ಮತ್ತು ಸೆಲೆಬ್ರಿಟಿಗಳು ಭಾಗಿಯಾಗಿದ್ರು ಅವರಿಗೆ ಈಗ ಪೊಲೀಸರು ನೋಟಿಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಏನು ಈಗಾಗಲೇ ನೀವು ಪ್ರಶ್ನೆ ಕೇಳ್ತಾ ಇದ್ರಿ, ಈ ಒಂದು ಪ್ರಕರಣದಲ್ಲಿ ಯಾರ್ದಾದ್ರೂ ಬಂಧನ ಆಗುತ್ತೆ, ಮುಂದಿನ ಕಾನೂನು ಕ್ರಮ ಯಾವ ರೀತಿ ಇರುತ್ತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿ ಹೇಳೋದಾದರೆ ಏನು ಈಗಾಗಲೇ ಒಂದು ಬೇಸಿಕ್ಕಾಗಿ ಮೊದಲು ಪ್ರಕರಣವನ್ನು ದಾಖಲಿಸಿದರೆ ಅಬಕಾರಿ ಆ್ಯಕ್ಟ್ಗಳು ಜೊತೆಗೆ KP ಆ್ಯಕ್ಟ್, ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಏನಿದೆ ಇದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು. ಕೇವಲ ನಿಯಮಗಳನ್ನು ಮೀರಿ ಇಲ್ಲಿ ಪಾರ್ಟಿ ನಡೀತಾ ಇದೆ ಅನ್ನೋ ವಿಚಾರವಾಗಿ ಪ್ರಕರಣ ದಾಖಲಿಸಾಗಿರೋದ್ರಿಂದ ಒಂದು ಕಡೆ ಪೊಲೀಸರಿಗೆ ಈಗಾಗಲೇ ಏನು ACP ಮಟ್ಟದಲ್ಲಿ ಒಂದು ಆಂತರಿಕ ತನಿಖೆಗೆ ಸೂಚಿಸಿ ಅವರಿಗೆ 6 ಜನರಿಗೆ ನೋಟಿಸನ್ನು ಕೊಡಲಾಗಿದೆ. ಅವರ ಒಂದು ಏನು ಕರ್ತವ್ಯ ಲೋಪ ರುಜುವಾತಾಗಿದ್ದೆ ಆದರೆ ಅವರಿಗೆ ರೂಲ್ ನಂಬರ್ 7 ಕೊಡೋದು ಅಥವಾ ಸಸ್ಪೆಂಡ್ ಮಾಡುವ ಒಂದು ಅವಕಾಶ ಇರತಕ್ಕಂಥದ್ದು. ಇನ್ನು ನಟರ ವಿಚಾರಕ್ಕೆ ಬಂದರೆ ಇವರಿಗೆ CRPC ಕಲಂ 160 ಅಡಿಯಲ್ಲಿ ನೋಟಿಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಈ ನೋಟಿಸ್ CRPC 160 ಏನು ಹೇಳೋದಂದ್ರೆ ವಿಟ್ನೆಸ್ ನೋಟಿಸ್. ಅಂದರೆ ಈ ಒಂದು ಪಾರ್ಟಿ ನಿಯಮವನ್ನು, ಈ ಒಂದು ಏನು ಪಬ್ ಇದೆ ಪರ್ಟಿಕ್ಯುಲರ್ ಆಗಿ, ಇದು ನಿಯಮಗಳನ್ನು ಮೀರಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಬಂದು ಸಾಕ್ಷಿಯನ್ನು ಹೇಳಬೇಕು. ಮತ್ತು ಜೊತೆಗೆ ಅಬಕಾರಿ ಏನು ಮದ್ಯಪಾನ ಸರ್ವ್ ಆಗ್ತಾ ಇರೋದ್ರ ಬಗ್ಗೆ CCTV ಅನಾಲಿಸಿಸ್ ಆಗಿದೆ ಪೊಲೀಸರಿಂದ. ಈ ವಿಚಾರವಾಗಿ ನೀವು ಸಹ ಈ ಅವಧಿ ಮೀರಿದ ಮೇಲೂ ಸಹ ಇಲ್ಲಿ ಬಂದು ಮದ್ಯಪಾನವನ್ನು ಸರ್ವ್ ಮಾಡಿಸ್ಕೊಂಡು ಸೇವನೆ ಮಾಡಿದಿರಿ ಅನ್ನೋದು ರುಜುವಾತಾದರೆ ಅವರಿಗೆ ದಂಡವನ್ನು ವಿಧಿಸುವ ಸಾಧ್ಯತೆ ಇರ್ತದೆ. ಬಟ್ ಯಾರನ್ನು ಸಹ ಅರೆಸ್ಟ್ ಮಾಡುವ ಸಾಧ್ಯತೆಗಳು ತೀರಾ ಅರೆಸ್ಟ್ ಮಾಡಲಿಕ್ಕೆ ಬರಲ್ಲ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ನಟರಿಗೆ ಇನ್ನೂ ನೋಟಿಸ್ ಅವ್ರ ಮನೆಗಳಿಗೆ ತಲುಪಿದೆ. ಅವರು ಇವತ್ತೇ ವಿಚಾರಣೆಗೆ 11 ಗಂಟೆಗೆ ಬರಬೇಕಂತೇಳಿ ನೋಟಿಸ್ನಲ್ಲಿ ಸೂಚಿಸಿರೋದು. ಆದರೆ ಇದುವರೆಗೂ ಅವ್ರು ದುಬೈನಲ್ಲಿರೋದ್ರಿಂದ ಅವ್ರು ಯಾರು ರೆಸ್ಪಾನ್ಸ್ ಆಗಿಲ್ಲ. ಆದರೆ ಅವರು ವಕೀಲರ ಮುಖಾಂತರ ರೆಸ್ಪಾನ್ಸ್ ಆಗ್ತಾರಾ ಅಥವಾ ಅವರೇ ಖುದ್ದು ಹಾಜರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ನಾಗರಾಜ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗಾಗಲೇ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಯಾವಾಗ ವಿಚಾರಣೆ ನಡೆಯುತ್ತೆ, ಇನ್ನೊಂದು ಕಡೆಯಲ್ಲಿ ಪೊಲೀಸರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ, ಅವರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅವರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಖಂಡಿತ ನಿಕೇಶ್, ಇಲ್ಲಿ ಪ್ರಮುಖವಾಗಿ ಪೊಲೀಸರು ಏನು 1 ಗಂಟೆಗೆ ರಾಜಧಾನಿ ಬೆಂಗಳೂರಲ್ಲಿ ಎಲ್ಲ ರೆಸ್ಟೋರೆಂಟ್ಗಳಿರ್ಬೋದು, ಪಬ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು ಎಲ್ಲ 1 ಗಂಟೆ ಅವಧಿ ಒಳಗಡೆ ಮುಕ್ತಾಯ ಆಗಬೇಕಂತೇಳಿ ಭಾಳ ರೂಲ್ಸ್ ಇರ್ತಕ್ಕಂಥದ್ದು ಮತ್ತು ಅದನ್ನೇ ಎಲ್ಲರೂ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ 1 ಗಂಟೆಯಿಂದ ಇಲ್ಲಿ 3:30ವರೆಗೂ ಪಾರ್ಟಿ ನಡೀತಾ ಇದ್ರಿಂದ 3 ಗಂಟೆವರೆಗೂ ಅಲ್ಲಿಗೆ ಪೊಲೀಸರೇ ಹೋಗಿರಲ್ಲ. ಯಾಕಂದರೆ ಬೆಂಗಳೂರಿನ ಯಾವ ಠಾಣೆಯ ಪೊಲೀಸರು ಸಹ ಅವರ ಲಿಮಿಟ್ಸ್ನಲ್ಲಿರ್ತಕ್ಕಂಥ ಒಂದು ಸ್ಥಳವನ್ನು ತಲುಪಲಿಕ್ಕೆ ಮ್ಯಾಕ್ಸಿಮಮ್ ಅಂದರೆ 20 ನಿಮಿಷ, ಔಟ್ಸ್ಕರ್ಟ್ ಸ್ಟೇಷನ್ಸನ್ನು ಹೊರತುಪಡಿಸಿ ಸಿಟಿ ಸೆಂಟ್ರಲ್ ಇರ್ತಕ್ಕಂಥ ಸ್ಟೇಷನ್ಗಳಿಗೆ 20 ನಿಮಿಷದಕ್ಕಿಂತ ಕಡಿಮೆ ಅವಧಿಯಲ್ಲೇ ಆ ಒಂದು ಲಿಮಿಟ್ಸ್ನ ಎಲ್ಲ ಕಡೆ ಅವ್ರು ಓಡಾಡುವಂಥ ಇದಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ 3 ಕಾಲವರೆಗೆ ಅಲ್ಲಿ ಹೋಗಿರಲ್ಲ. ಹೀಗಾಗಿ ಪೊಲೀಸರ ಕರ್ತವ್ಯ ಲೋಪ ಇದೆ ಅಂತೇಳಿ ಆಂತರಿಕ ತನಿಖೆಗೆ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಟರು ಏನು ಸೆಲೆಬ್ರಿಟಿಗಳಾಗಿ ಇವರು ಸಮಾಜಕ್ಕೆ ಮಾರ್ಗದರ್ಶಕರು, ಸಮಾಜದಲ್ಲಿ ರೋಲ್ ಮಾಡಿಸಲ್ ಆಗಿರಬೇಕಾದಂಥ ನಟರು 3:30-5 ಗಂಟೆವರೆಗೂ ಏನು ಪಾರ್ಟಿಯನ್ನು ನಿಯಮಗಳನ್ನು ಮೀರಿ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಸಹ ಹಾಜರಾಗಿ ಯಾಕೆ ಈ ರೀತಿಯಾಗಿ ಆಗ್ತಾ ಇತ್ತು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಡಿ ಅಂತೇಳಿ ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಆ್ಯಕ್ಚುಲಿ ಇವತ್ತು 11 ಗಂಟೆಗೆ ನೋಟಿಸ್ ಹಾಜರಾಗಬೇಕು ಅಂತೇಳಿ ನೋಟಿಸ್ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಆದರೆ ಅವ್ರು ಯಾರು ಇಲ್ಲಿಲ್ಲ, ಎಲ್ಲರೂ ದುಬೈಗೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಲೀನ್ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ದುಬೈನಿಂದ ಬಂದ ಕೂಡಲೇ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಇನ್ನೊಮ್ಮೆ ನೋಟಿಸ್ ನೀಡುವ ಸಾಧ್ಯತೆ ಇರತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.